ಮಹಾತ್ಮ ಬಸವಣ್ಣವ್ರು ಹೇಳ್ತಾರೆ, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆ ಮಾಡುವರೆ ಹೊನ್ನೆ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ಶಿವಪಥ ನರಿಯೋಡೆ ಗುರುಪಥ ಮೊದಲು, ಶಿವಪಥ ನರಿಯೋಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವರ ನನವು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಹೇಳ್ತಾರೆ. ನೋಡ್ರಿ, ಈ ಮಡಿಕೆ ಮಾಡಬೇಕಲ್ಲ ಮೊದಲು, ತೊಡಿಗೆ ಮಾಡಬೇಕಲ್ಲ, ಬಂಗಾರದ ಆಭರಣಗಳು ಮಾಡಬೇಕು, ಬಂಗಾರ ಬೇಕಲ್ಲ ಕೊನೆ ಮೊದಲು. ಹಾಗೆ ಶಿವಪಥ ದೇವ್ರನ್ನ ಕಾಣಬೇಕಾದ್ರೆ, ದೇವ್ರಿಗೆ ಸಾಕ್ಷಾತ್ಕಾರ ಆಗಬೇಕಾದ್ರೆ ಮೊದಲೇನು ಮಾಡಬೇಕು? ಅದಕ್ಕೆ ಈಗ ಹೇಗೆ ಮಣ್ಣು ಬೇಕು, ಬಂಗಾರ ಬೇಕಂದಲ್ಲ. ಹಾಗೆ ಶಿವಪಥ ನದಿಗಡೆ ಗುರುಪಥ ಮೊದಲು, ಗುರುವಿನ ಕಡೆ ಹೋಗಲು. ಗುರುವಿನಿಂದಲೇ ಎಲ್ಲ ಅದ. ನ ಗುರೋರ್ ಅಧಿಕಂ ಅಂತ. ಗುರು ಇಲ್ಲ ಬ್ರಹ್ಮಾಂಡದೊಳಗೆ ಏನೂ ಸಾಧಿಸಲಿಕ್ಕೂ ಆಗೋದಿಲ್ಲ. ನೀವು ಹಂಗೆ ಕೇಳಿದ್ರೆ ಅಕ್ಷರ ಮಾತ್ರ ಕಲಿಸಿದ ತಮ್ಮ ಗುರು. ನಮಗೆ ಎ ಬಿ ಸಿ ಡಿ ಅ ಈ ಕಲಿಸಿದವನು ಗುರು. ಪ್ರತಿಯೊಂದು ಅವ್ರು ಕಲ್ತಿರ್ತಾನೆ ಅಂತ ಕಲಿಸಿದ್ರಲ್ಲ ನಮಗೆ. ಈಗ ಆ ಈ ಕಲ್ತಾನ ಗುರು ಅಂತ ನಾವು ಕಲಿಸಿರ್ತಾನೆ. ಹಾರ್ಮೋನಿಯಂ ಗುರು ಕಲಿಸೋನು, ಹಾರ್ಮೋನಿಯಂ ಕಲ್ತಾನಂತ ನಮ್ಗೆ ಕಲಿಸ್ತಾನೆ. ತಬಲಾ ಕಲ್ತಾನಂತ ನಮ್ಗೆ ಕಲಿಸ್ತಾನೆ. ಪ್ರತಿಯೊಂದಕ್ಕೂ ಗುರು ಬೇಕು. ಹಾಗೆ ಶಿವಪಥ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ. ಯಾಕಂದರೆ ಗುರು ಕಂಡುಕೊಟ್ಟಿರ್ತಾನೆ, ನೋಡಿರ್ತಾನೆ. ಯಾವ ಪ್ರಕಾರ ಹೋದರೆ ಭಗವಂತ ನಮಗೆ ಸಿಗ್ತಾನಂತ ಗೊತ್ತಿರ್ತದೆ ನಮಗೆ. ಅವನ ಮಾರ್ಗದೊಳಗೆ ನಾವು ಹೋಗ್ಬೇಕಾಗ್ತದೆ. ಅವನು ಹೇಳಿದ್ದನ್ನ ಕೇಳಬೇಕಾಗ್ತದೆ. ಅವನ ಆತನ ಪ್ರಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಗುರುವಿಗೆ ಶರಣೋದರಷ್ಟ ನಮಗೆ ಸಾಧ್ಯ ಅದ. ಅದಕ್ಕೆ ಶಿವಪಥ ನದಿಯೊಡೆ ಗುರುಪಥ ಮೊದಲು ಅಂತ ಬಸವಣ್ಣವ್ರು, ಮಹಾತ್ಮ ಬಸವಣ್ಣವ್ರು ಹೇಳ್ಯಾರ. ಅವ್ರು ಹೇಳೋದಿಲ್ಲ, ಪ್ರಪಂಚದ ಎಲ್ಲರೂ ಗುರುವಿಗೆ ನ ಗುರುವರು ಅಧಿಕಂ ಅಂತ ಹೇಳ್ತದೆ ಶ್ರುತಿ ವಾಕ್ಯ. ಗುರುವಿಗೆ ನಾವು ಅನನ್ಯ ಶರಣಾಗತರಾದಾಗಟ್ಟ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಯೋಗ್ಯ ಆಗ್ತೀವಿ.